ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೋಮೋಸ್ ಮಾಡಕತ್ತೀನಿ. ಹೆಂಗೆ ಅಂತ ನೋಡೋಣ ಬನ್ನಿರಿ. ನಾನು ಇದಕ್ಕೆ 1/4 ಕಿಲೋ ಮೈದಾ ಹಿಟ್ಟು, 50 ಗ್ರಾಮ್ ಚಿರೋಟಿ ರವೆ, 2 ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೀನಿ. ಈಗ ನಾವು ಇದನ್ನು ಹಿಟ್ಟು ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟು, ಚಿರೋಟಿ ರವೆ, 1 ಸ್ಪೂನ್ ಎಣ್ಣೆ, 1 ಚಿಟಿಕೆ ಉಪ್ಪು ಹಾಕಿ ಇದನ್ನು ನೀಟಾಗಿ ಮೊದಲು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿಟ್ಕೋಬೇಕು. ಈ ಥರ ಕಲಸಿಟ್ಕೊಂಡಾನೆ. ಇದಕ್ಕೆ ಇನ್ನೊಂದು ಚೂರು ಎಣ್ಣೆ ಹಾಕಿ ನಾನು ಒಂದು ಅರ್ಧ ತಾಸು ನೆನೆ ಬಿಟ್ಬಿಡ್ತಾನೆ. ಒಂದು ಬಾಕ್ಸಿಗೆ ಹಾಕಿ ಮುಚ್ಚಿ ನಾನು ಸ್ವಲ್ಪ ಹೊತ್ತು ಅರ್ಧ ತಾಸು ಇವು ಸ್ಟಫಿಂಗ್ ರೆಡಿ ಆಗೋದ್ರಾಗ ಇದು ನೆಂದಿರ್ತೈತಿ. ಈಗ ನಾನೀಗ ಸ್ಟಫಿಂಗ್ ರೆಡಿ ಮಾಡ್ಕೊತೀನಿ. ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜ್ ತೊಗೊಂಡೇನಿ, ಒಂದು 3 ಗಜ್ಜರಿ ಮತ್ತು ಶುಂಠಿ, ಡೊಣ್ಣಗಾಯಿ ಖಾರದ್ದಲ್ರಿ ಇದು. ಇವನ್ನೆಲ್ಲ ನಾನು ತುರಿದಿಟ್ಕೊಂಡೇನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡೇನಿ, ಡೊಣ್ಣಗಾಯಿ ಹೆಚ್ಚಿಟ್ಕೊಂಡೇನಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೇನಿ. ಈ ಕ್ಯಾಬೇಜನ್ನು ನಾನು ತುರಿದಿಟ್ಕೊಂಡೇನಿ, ಗಜ್ಜರಿನೂ ತುರಿದಿಟ್ಕೊಂಡೇನಿ. ಒಂದು 5-6 ಖಾರದ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡೇನಿ. ಈಗ ನಾವು ಒಗ್ಗರಣೆ ಹಾಕೊಳ್ಳೋಣ. ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೀನಿ. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಚಟಪಟ ಅನ್ನುವಾಗ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇದು ನೋಡ್ರಿ ಎಣ್ಣೆ ಉಗ್ಗಿ ಬಂದಂಗೆ ಆಗೈತಿ, ಬಟ್ ಎಣ್ಣೆ ಏನು ಬಾಳ್ಕೋದಿಲ್ಲ. ಗಾಣದ ಎಣ್ಣೆ ಆಗಿದ್ದಕ್ಕೆ ಅದು ಹಂಗೆ ಬರ್ತೈತಿ. ಇದನ್ನ ಸ್ವಲ್ಪ ಹಸಿ ವಾಸನೆ ಹೋಗಂಗೆ ಎಣ್ಣೆ ಹುರ್ಕೊಳ್ಳೋಣ. ನಾನು ಇದಕ್ಕೀಗ ಮೆಣಸಿನ್ಕಾಯಿ ಹಾಕೋತೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತೀನಿ. ಇನ್ನೊಂದು ಚೂರು ಕಲಿಸ್ಕೊಂಡು ಬೇಯಕ್ಬಿಡ್ತೀನಿ. ಈಗ ಹೆಚ್ಚಿದಂಥ ಡೊಣ್ಣಗಾಯಿ, ಇದು ಜವಾರಿ ಡೊಣ್ಣಗಾಯಿ ಅಲ್ರಿ, ಖಾರದ್ದಲ್ಲ, ಸಪ್ಪನ ಡೊಣ್ಣಗಾಯಿ. ಇದಕ್ಕೆ ಈರುಳ್ಳಿ ಬದಲಾಗಿ ನೀವು ಬೇಕಂದರೆ ಈರುಳ್ಳಿ ಸೊಪ್ಪನ್ನು ಹಾಕ್ಕೋಬೋದು. ಇದೊಂದು ಚೂರು ಬೆಂದಿಂದ ನಾನೀಗ ತುರಿದಂಥ ಗಜ್ಜರಿ ಹಾಕ್ಕೋತೀನಿ. ಈಗ ತುರಿದಂಥ ಕ್ಯಾಬೇಜ ಅದನ್ನು ಕೂಡ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋತಾನೆ ರೀ. ನೋಡಿರಿ, ಈಗ ಕಾಡಿಸ್ತಾನೆ. ಇನ್ನೊಂದು ಚೂರು ಬೇಯ್ಬೇಕು ಅನಿಸ್ತದೆ ನನಗೆ. ಇನ್ನೊಂದು ಚೂರು ಹಸಿ ಐತಿ. ಭಾಳ ಮೆತ್ತಗೆ ಪಲ್ಯ ಮಾಡೋ ಥರ ಬೇಯಿಸೋಂಗಿಲ್ಲ. ಇದನ್ನು ಸ್ವಲ್ಪ ಕಚ ಅನ್ನೋದು ಹೋಗೋಷ್ಟೇ ಬೇಯಿಸ್ಕೋಬೇಕು. ಇನ್ನೊಂದು ಚೂರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇನ್ನೊಂದು ಚೂರು ಬೇಯಿಸ್ಕೋತೀನಿ. ನೋಡಿರಿ, ಈಗ ಬೆಂದತ್ತಿದೆ. ಈಗ ನಾನು ಸ್ಟವ್ ಬಂದ್ ಮಾಡಿ ಇದಕ್ಕೆ ಉಪ್ಪು, 1-2 ಸ್ಪೂನ್ ಉಪ್ಪು ಹಾಕೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪುಡಿ ಅಂದರೆ ಮೆಣಸಿನ್ಕಾಳು ಪುಡಿ ಹಾಕ್ಕೊಂಡೀನಿ 2 ಸ್ಪೂನು, ಹಾಕಿ ಅದು ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ವೆನೆಗರ್ ಹಾಕೋತೀನಿ. 2 ಟೇಬಲ್ ಸ್ಪೂನ್ ಮೊದಲು ಸೋಯಾ ಸಾಸು, ಆಮೇಲೆ ವೆನಿಗರ್ ಹಾಕ್ಕೊಂಡೆ.
ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಆಗಾಕೆ ಬಿಡ್ಬೇಕು ರೀ. ಬಿಸಿ ಬಿಸಿ ಇದ್ದಾಗ ಮಾಡೋಕ್ಕೆ ಬರೋಂಗಿಲ್ಲ. ತಣ್ಣಗಾಗಿಂದ ಮಾಡಬೇಕು. ನಮ್ಗೆ ಅರ್ಜೆಂಟ್ ಇತ್ತು ಅಂದರೆ ಫ್ಯಾನ್ ಕೆಳಗೆ ಇಟ್ಕೊಂಡಾದ್ರೆ ನಾವು ಇದನ್ನು ತಣ್ಣಗೆ ಮಾಡ್ಕೋಬೇಕು. ನೀಟಾಗಿ ಉಪ್ಪು ಗಿಪ್ಪು ಎಲ್ಲ ಮಿಕ್ಸ್ ಮಾಡಿಟ್ಕೊಂಡು ತಣ್ಣಗಾಗಕ್ಕೆ ಇದನ್ನು ಬಿಡೋಣ ರೀ. ನಾನೀಗ ಈಗ ನೋಡಿರಿ ಮೊಮೋಸ್ ಮಾಡೋಕ್ಕೆ ರೆಡಿ ಮಾಡೋಣ. ಇದು ತಣ್ಣಗಾಗೈತಿ. ಒಂದು ಸೆಟ್ ಆಗೋಷ್ಟು ನಾನು ಉದ್ದಿಟ್ಕೋತಾನೆ. ಇದನ್ನು ಆದಷ್ಟು ತೆಳ್ಳಗನ ಉದ್ಕೋಬೇಕು ರೀ ಎಲ್ಲಿಗಿದೆ. ಒಂದು 10-12 ಆಗೋಷ್ಟು ನಾನೀಗ ಇದನ್ನು ಉದ್ಕೋತೀನಿ. ನಾನೀಗ ಒಂದು ಮೊಮೋಸ್ಗೆ 1 ಸ್ಪೂನು ಸ್ಟಫಿಂಗ್ ಹಾಕ್ತೀನಿ. ಹಾಕಿ ಅದನ್ನು ನೀರಿಗೆ ಥರ ಮಾಡಿ ಕುಡಿಸ್ಕೊತೀನಿ. ಮ್ಯಾಲೆ ತೀರ ದುಂಡಿಗೆ ಮಾಡಿದರೆ ಬೇಯಂಗಿಲ್ಲ. ಸ್ವಲ್ಪ ಲೂಸಾಗೇನ ನಾವು ಇದನ್ನು ಮಾಡ್ಬೇಕು. ಇದನ್ನು ನೋಡಿ ಈ ಥರ ಮಾಡಿಟ್ಕೊಂಡು ಇದೇನು ಎಣ್ಣೆ ಕರಿಯಂಗಿಲ್ಲ. ಉಗಿಗೆ ಬೇಯಿಸೋದಲ್ಲ. ಹೆಲ್ತಿಗೆ ಭಾಳ ಚಲೋ ಇದೆ. ಆಮೇಲೆ ಈಗ ನೋಡಿರಿ ಒಂದು ರೊಟ್ಟಿಗೆ 1 ಚಮಚೆ ಪಲ್ಯ ತಿನ್ನಂಗಿಲ್ಲ ಅಂಥದ್ದು ಮೊಮೋಸ್ನ ಹಾಕ್ಕೊಟ್ರೆ ಸುಮ್ಮನೆ ತಿಂತಾರೆ. ಹಾಗಾಗಿ ವೆಜಿಟೇಬಲ್ ಜಾಸ್ತಿ ತಿನ್ನಂಗೆ ಆಗತ್ತೆ. ಈ ಮೊಮೋಸ್ ಭಾಳ ಆರೋಗ್ಯಕರ ನೋಡಿರಿ. ಈ ಥರ ನಾನು ಮಾಡಿ ಇಟ್ಕೊಂಡನೀಗ. ಈಗ ನಾನು ಇಡ್ಲಿ ಪಾತ್ರೆ ಬೇಯಿಸೋಕೆ ನೀರು ಹಾಕಿಟ್ಟಿದ್ದೆ. ಆ ಇಡ್ಲಿ ಪಾತ್ರೆ ಸ್ವಲ್ಪ ಎಣ್ಣೆ ಸವರಿ ನಾನು ಇವನ್ನೆಲ್ಲ ಇಟ್ಟು ಒಂದು 5 ನಿಮಿಷ ಬೇಯಿಸ್ಕೊತೀನಿ. ನೋಡಿರಿ ಒಂದು 5 ನಿಮಿಷ ಆತೀಗ ಬೆಂದತಿ. ಎಷ್ಟು ಚೆನ್ನಾಗಿ ಬರಾಕತ್ತಾವೆ. ಇದನ್ನು ಬಿಸಿ ಬಿಸಿ ಇದ್ದಾಗ ತಿನ್ಬೇಕು ರೀ. ತಣ್ಣಗಾಗಿಂದ ಟೇಸ್ಟ್ ಬರೋಂಗಿಲ್ಲ. ನೋಡಿರಿ ಒಳಗಿಂದು ಕೂಡ ಎಷ್ಟು ಚೆನ್ನಾಗಿ ಬೆಂದತಿ. ಭಾಳ ಮೆತ್ತಗೂ ಅಲ್ಲ, ಭಾಳ ಬೆರ್ಸಗೂ ಅಲ್ಲ. ಆ ಥರ ಬೇಯಿಸ್ಕೊಂಡಿದ್ದಕ್ಕೆ ಎಷ್ಟು ಚೆಂದ ಕಾಣಿಸ್ತತಿ. ಆಮೇಲೆ ಅಷ್ಟೇ ರುಚಿನೂ ಇರ್ತತಿ. ನಾವು ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರು ಹೊರಗೆ ಹೋಗೋದು ಬಿಡ್ತಾರೆ, ಮನ್ಯಾಗನ ತಿಂತಾರೆ. ನಾವು ಮಾಡಿಲ್ಲ ಅಂದರೆ ಹೊರಗೆ ಹೋಗ್ತೇವೆ ಅಂತಾರೆ. ಹಾಗಾಗಿ ಇಂಥ ಹೆಲ್ದಿ ಫುಡ್ಡನ್ನು ಮನ್ಯಾಗ ನೀವು ಟ್ರೈ ಮಾಡಿರಿ. ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನೋಡಿರಿ ಇದಕ್ಕೆ ಮೊಮೋ ಚಟ್ನಿ ನಾನು ಮಾಡಿಟ್ಕೊಂಡೇನಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಈ ಥರ ಮನ್ಯಾಗ ಟ್ರೈ ಮಾಡಿರಿ. ಹೊರಗೆ ಹೋಗೋದು ತಿನ್ನೋದು ತಪ್ತತಿ. ಮಕ್ಕಳಿಗೆ ಹೆಲ್ದಿ ಫುಡ್ ಆಗ್ತತಿ, ಮನ್ಯಾಗ ತಿಂತಾರೆ. ಥ್ಯಾಂಕ್ ಯು.